ಆ ಸಂಸ್ಥಾನದ ಶ್ರೀ ನಿರ್ಮಲಾನಂದನಾಥ ಶ್ರೀಗಳು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಗುರುಗಳೇ ನಮಸ್ಕಾರ. ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಒಂದು ಇಡೀ ದಿನ ಮಾತನಾಡೋದಕ್ಕೆ ಅಷ್ಟು ವಸ್ತುಗಳಿದೆ ಅವರ ಸಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ತಾವು ಕಂಡಂತೆ ಎಸ್.ಎಂ. ಕೃಷ್ಣ ಕೆಲವು ಮಾತುಗಳು ಗುರುಗಳೇ. ಇಂದು ಎಸ್.ಎಂ. ಕೃಷ್ಣಾಜಿಯವರು ದೇಹವನ್ನು ಬಿಟ್ಟಿರ್ತಕ್ಕಂಥದ್ದು ಬಹಳಷ್ಟು ನೋವಿನ ಸಂಗತಿ. ಶ್ರೀಮಠದ ಸದ್ಭಕ್ತರಾಗಿದ್ದಂಥವರು ನಮ್ಮ ಎಸ್.ಎಂ. ಕೃಷ್ಣಾಜಿಯವರು. ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರ ಕಾಲದಲ್ಲೂ ಕೂಡ ಶ್ರೀಮಠದ ಏಳಿಗೆ ಮತ್ತು ಅಭಿವೃದ್ಧಿಗೆ ಅವಿರತ ಶ್ರಮಿಸಿದಂತಹವರು. ಆದರೆ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಸ್ಟೇಟ್ಸ್ಮನ್ ಆಗಿ ಅವರು ರಾಜ್ಯಕ್ಕೆ ಕೊಟ್ಟಂತ ಕಾಣಿಕೆ ಅನನ್ಯವಾಗಿರ್ತಕ್ಕಂತಹದ್ದು. ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರು ಪ್ರಕೃತಿಯಲ್ಲಿ ಅಸಮತೋಲನ ಮತ್ತು ಇಂಗಾಲಾಮ್ಲ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೃಕ್ಷಾರೋಹಣ ಕಾರ್ಯಕ್ರಮ, ಅಫಾರೆಸ್ಟೇಷನ್ ಕಾರ್ಯಕ್ರಮ, ಟ್ರೀ ಪ್ಲಾಂಟೇಶನ್ ಪ್ರೋಗ್ರಾಮ್ನ 5 ಕೋಟಿ ಗಿಡವನ್ನು ನೆಡ್ತಕ್ಕಂಥ ಕಾರ್ಯಕ್ರಮದ ಯೋಜನೆಯನ್ನ ತೆಗೆದುಕೊಂಡಾಗ ಎಸ್.ಎಂ. ಕೃಷ್ಣ ಅವರ ಸರ್ಕಾರ ಇತ್ತು. ಅದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರವನ್ನ ಕೊಟ್ಟು 5 ಕೋಟಿ ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಂತ ಸಹಕಾರ ಇವತ್ತಿಗೂ ಕೂಡ ಮರಿಲಿಕ್ಕೆ ಆಗದೆ ಇರ್ತಕ್ಕಂಥದ್ದು. ಎಸ್.ಎಂ. ಕೃಷ್ಣಾಜಿಯವರು ಅಮೆರಿಕದಲ್ಲಿ ಓದಂತಹವರು ಮತ್ತು ಜಾನ್ ಎಫ್ ಕೆನಡಿ ಅಂತಹವರ ಮಾರ್ಗದರ್ಶನ ಮತ್ತು ಒಡನಾಟದಲ್ಲಿ ಇದ್ದಂತಹವರು. ಅವರ ಧ್ಯೇಯ, ಉದ್ದೇಶಗಳು ಮತ್ತು ವಿಷನ್ ಅನ್ನ ಒತ್ತು ರಾಷ್ಟ್ರಕ್ಕೆ ಬಂದು ರಾಜಕಾರಣದಲ್ಲಿ ತೊಡಗಿಸ್ಕೊಂಡಂತಹವರು. ಅವರು ಇದ್ದ ಕಾಲದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಈ ಎಲ್ಲ ಕಾರ್ಯಕ್ಷೇತ್ರಗಳಿಗೆ ಕೊಟ್ಟಂತಹ ಒಂದು ಮಾನ್ಯತೆ ಬಹು ಎತ್ತರವಾಗಿರ್ತಕ್ಕಂತಹದ್ದು. 1995 ನಂತರದಲ್ಲಿ ಕರ್ನಾಟಕದ ಅಭಿವೃದ್ಧಿಯ ಯಾವ ಪಥದಲ್ಲಿ ಹೋಯ್ತು ಅಂತಕ್ಕಂಥ ಎಲ್ಲರೂ ಕೂಡ ಗೊತ್ತು. ಆ ನಿಟ್ಟಿನಲ್ಲಿ ಅವರು ತಾಂತ್ರಿಕ ಶಿಕ್ಷಣ, ಅದರ ಮುಖಾಂತರ ನಮ್ಮ ರಾಜ್ಯದ ಹಲವಾರು ಮಕ್ಕಳುಗಳು, ಲಕ್ಷಾಂತರ ಮಕ್ಕಳು ವಿದ್ಯೆಯನ್ನ ತಾಂತ್ರಿಕ ಶಿಕ್ಷಣದಲ್ಲಿ ಪಡೆಯಲಿಕ್ಕೆ ಅವರು ಪ್ರಾರಂಭಿಸಿದಂತ ಗವರ್ಮೆಂಟ್ ಮತ್ತು ಪ್ರೈವೇಟ್ ಎಂಜಿನಿಯರಿಂಗ್ ಕಾಲೇಜುಗಳು ಇವತ್ತು ಅದರ ಫಲವನ್ನ ಕೊಡ್ತಾ ಇರ್ತಕ್ಕಂಥ ಕಾಣ್ತಾ ಇದೆ. ಜಗತ್ತಿನೆಲ್ಲೆಡೆ ನಮ್ಮ ಸಾಫ್ಟ್ವೇರ್ ಎಂಜಿನಿಯರ್ಸ್ಗಳು ಇವತ್ತು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವತ್ತು ಎಸ್.ಎಂ. ಕೃಷ್ಣ ಅವರ ಎಂಜಿನಿಯರಿಂಗ್ ಕಾಲೇಜುಗಳ ಉದಾರೀಕರಣ, ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಮಾಡಿದಂತ ಒಂದು ದಿಟ್ಟ ನಿರ್ಧಾರ. ಇವತ್ತು ನಮ್ಮ ಕರ್ನಾಟಕ IT ಕ್ಯಾಪಿಟಲ್ ಆಗ್ಲಿಕ್ಕೆ, ನಮ್ಮ ದೇಶದಲ್ಲಿ ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ಳಿಕ್ಕೆ ಅವರು ಮಾಡಿದಂತಹ ಸೇವೆ, ಅವರು ಕೈಗೊಂಡಂತ ನಿರ್ಧಾರಗಳು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂತಹದ್ದು. ಆರ್ಥಿಕ ಸ್ಥಿತಿಯು ಕೂಡ, ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಕರ್ನಾಟಕದ್ದು ಅವರ ಕಾಲದ ನಂತರದಲ್ಲಿ ಯಾವ ರೀತಿ ಪ್ರಾರಂಭ ಆಯ್ತು ಅಂತ ಸರ್ವವಿದಿತ. ಅಂತ ಮಹನೀಯರು ಸಂಗೀತ, ಸಾಹಿತ್ಯ, ಕಲಾಕ್ಷೇತ್ರದಲ್ಲಿ ಕೂಡ ಆಸಕ್ತಿಯನ್ನು ಇಟ್ಕೊಂಡಿದ್ದಂತಹವರು. ಹಾಗಾಗಿ ಇವತ್ತಿನ ಆಧುನಿಕ ರಾಜಕಾರಣಿಗಳಿಗೆ ಮತ್ತು ಯಾವುದೇ ಸಂಸ್ಥೆಯಲ್ಲಿ ಸಾಮಾಜಿಕ ಬದುಕನ್ನ ಒಪ್ಪಿಕೊಂಡಂತಹವರಿಗೆ ಅವರ ನಡೆ ಮತ್ತು ನುಡಿ ಅನುಕರಣೀಯವಾಗಿರ್ತಕ್ಕಂಥದ್ದು. ಅಂತಹದೊಂದು ಮೇರು ವ್ಯಕ್ತಿತ್ವ ಎಸ್.ಎಂ. ಕೃಷ್ಣ ಅವರು. ಗುರುಗಳೇ, ಒಬ್ಬ ಜನನಾಯಕನಿಗೆ ದೂರದರ್ಶಿತ್ವ ಇರಬೇಕು ಮತ್ತು ಆ ಕನಸನ್ನ ಸಾಕಾರಗೊಳಿಸುವಂತಹ ಬದ್ಧತೆ ಇರಬೇಕು. ಈ ಎರಡೂ ಕಾರಣಗಳಿಂದಾಗಿ ಎಸ್.ಎಂ. ಕೃಷ್ಣ ಅವರು ಬಹಳ ವಿಶಿಷ್ಟವಾದ ಸ್ಥಾನದಲ್ಲಿ ಕೂರ್ತಾರೆ ಅಂತಂದ್ಬಿಟ್ಟು ಸಾಕಷ್ಟು ಜನಗಳು ಹೇಳ್ತಾ ಇದ್ರು. ಆ ವಿಚಾರವಾಗಿ ತಮ್ಮ ಅನಿಸಿಕೆ ಗುರುಗಳೇ? ಹೌದು, ಅವರಿಗೆ ಕೇವಲ ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್ ಅಂತ ಒಂದು ಮಾತು ಇದೆ. ಐಡಿಯಾಸ್ ವಿಲ್ ರೂಲ್ ದ ವರ್ಲ್ಡ್. ಆದ್ರೆ ಐಡಿಯಾಗೆ ಉಳಿದ್ಬಿಟ್ಟದ್ದೇ ಆದ್ರೆ ಯಾವ ಸಾಕಾರ ಆಗದೆ ಹೋದ್ರೆ ಕಷ್ಟ ಆಗ್ತದೆ. ಅದು ಫಲ ಕೊಡ್ಬೇಕು ಅಂತಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಶಕ್ತಿನೂ ಕೂಡ ಬೇಕಾಗ್ತದೆ. ಎಸ್.ಎಂ. ಕೃಷ್ಣ ವಾಸ್ ನಾಟ್ ಜಸ್ಟ್ ಎ ಮ್ಯಾನ್ ಆಫ್ ಐಡಿಯಾಸ್, ರಾದರ್ ವಾಸ್ ಎ ಮ್ಯಾನ್ ಆಫ್ ಮಿಷನ್ ಆಲ್ಸೋ. ಅವರು ಯಾವ ಯೋಚನೆಗಳು ಮನಸ್ಸಿಗೆ ಬರ್ತಾ ಇತ್ತು ಅಂತಹ ಯೋಚನೆಗಳನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರವನ್ನ ಕೈಗೊಂಡಂತಹದ್ದು. ಆ ದೃಷ್ಟಿಯಿಂದ ಎಸ್.ಎಂ. ಕೃಷ್ಣ ಅವರು ಕೇವಲ ಐಡಿಯಾಸ್ಗಳನ್ನ ಇಟ್ಕೊಂಡಿದ್ದಂತ ದೂರದರ್ಶಿತ್ವದ ವ್ಯಕ್ತಿತ್ವ ಇದ್ದಂತಹದ್ದಷ್ಟೇ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕ್ರಿಯಾಶೀಲ ವ್ಯಕ್ತಿತ್ವವು ಕೂಡ ಎಸ್.ಎಂ. ಕೃಷ್ಣ ಅವರದಾಗಿದೆ. ಎಸ್.ಎಂ. ಕೃಷ್ಣ ಮತ್ತು ಶ್ರೀಮಠದ ನಡುವಿನ ಸಂಬಂಧದ ಬಗ್ಗೆ ತಾವೇನು ಹೇಳ್ತೀರಾ ಗುರುಗಳೇ? ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂತಹದ್ದು. ಶ್ರೀಮಠ ಆದಿಚುಂಚನಗಿರಿಯ ಗುರು ಪರಂಪರೆಯಲ್ಲಿ ಮತ್ತು ಅವರ ಮನೆಯ ಪರಂಪರೆ ಸದಾ ಕಾಲದಲ್ಲೂ ಕೂಡ ಬೆಸ್ಕೊಂಡು ಬಂದಿರತಕ್ಕಂತಹದ್ದು. ಸುಮಾರು ಶತಮಾನಗಳಿಂದ ಅವರ ಕುಟುಂಬ ಮತ್ತು ಶ್ರೀಮಠದ ಒಂದು ಅವಿನಾಭಾವ ಸಂಬಂಧ ಅನನ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಅವರ ತಂದೆಯವರು ಶ್ರೀಮಠದ ಧರ್ಮದರ್ಶಿ ಆಗಿದ್ದಂಥವ್ರು. ನಂತರದಲ್ಲಿ ಕೂಡ ಎಸ್.ಎಂ. ಕೃಷ್ಣ ಅವರು ಅದನ್ನು ಮುಂದುವರಿಸಿದ್ರು. ಶ್ರೀಮಠದ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂತಹದ್ದು. ನಂತರದಲ್ಲಿ ಅವರ ರಾಜಕಾರಣದ ಬದುಕಿನ ಹಲವಾರು ಟ್ರಾನ್ಸಿಷನ್
ಕ್ರೈಸಿಸ್ ಸಂದರ್ಭದಲ್ಲಿ ಕೂಡ ಶ್ರೀಮಠದ ಮಾರ್ಗದರ್ಶನವನ್ನು ಸದಾ ಪಡ್ಕೊಳ್ತಾ ಇದ್ದಂಥವ್ರು. ಸಂತಸದ ಮತ್ತು ನೋವಿನ ಎಲ್ಲ ಸಂದರ್ಭಗಳಲ್ಲಿ ಕೂಡ ಶ್ರೀಮಠದೊಂದಿಗೆ ಒಡನಾಟವನ್ನ ಇಟ್ಕೊಂಡಿದಂತೆ. ಈಗಾಗಲೇ ನನಗೆ ಹೇಳಿದೆ, ಪೂಜ್ಯ ಗುರುಗಳು ಕಂಡಂತ ಪೈಕ್ರೋಟ್ ಪ್ಲಾಂಟೇಶನ್ ಪ್ರಾಜೆಕ್ಟ್ಗೆ ಅವರು ಒತ್ತಾಸೆಯಾಗಿ ನಿಂತಂತಹದ್ದು ಚಿರಸ್ಮರಣೀಯವಾಗಿರ್ತಕ್ಕಂಥದ್ದು. ಪೂಜ್ಯ ಗುರುಜಿ ಅವರ ಗಿಡ ನೆಡುವ ಕಾರ್ಯಕ್ರಮ ಅಷ್ಟೊಂದು ಯಶಸ್ವಿ ಆಗ್ಬೇಕು ಅಂತಂದ್ರೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇನ್ನು ಗುರುಗಳೇ, ಎಸ್.ಎಂ. ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭ ಅತ್ಯಂತ ಕಠಿಣ ಸವಾಲುಗಳನ್ನು ಎದುರಿಸಿದಂತಹ ಮುಖ್ಯಮಂತ್ರಿ ಅವರು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಿಡ್ನ್ಯಾಪು, ನಾಗಪ್ಪ ಅವರ ಹತ್ಯೆ, ಅದಾದ ನಂತರ ಬರಗಾಲ, ಕಾವೇರಿ ನೀರಿನ ಹೋರಾಟ, ಅಷ್ಟೆಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಬೆಸ್ಟ್ CM ಅಂತ ಅನ್ನಿಸ್ಕೊಳ್ತಾರೆ ಅಂತಂದರೆ ಆ ವೈಶಿಷ್ಟ್ಯತೆ ಹೇಗೆ ಅಂತನ್ಬಿಟ್ಟು ಗುರುಗಳೇ? ಈಗಾಗಲೇ ಹೇಳಿದೆ ನಾನು, ಅವರು ಕೇವಲ ರಾಜಕಾರಣಿ ಮತ್ತು ರಾಜಕೀಯ ಮುತ್ಸದ್ದಿ ಅಷ್ಟೇ ಆಗಿರಲಿಲ್ಲ. ಅವರು ಸದಾ ಅಂತರಂಗವನ್ನ ಸ್ಮರಿಸ್ಕೊಳ್ತಕ್ಕಂಥ, ಇಂಟ್ರಸ್ಪೆಕ್ಟ್ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಆಗಿದ್ರು. ಕಾರಣ ಅವರಿಗೆ ಒಂದು ಆಧ್ಯಾತ್ಮಿಕತೆಯ ಒಂದು ಒಳ ನೋಟ ಇತ್ತು. ಸದಾ ಅಧ್ಯಯನಶೀಲರಾಗಿರ್ತಾ ಇದ್ರು. ಆ ಅಧ್ಯಯನ ಮತ್ತು ಅವರ ಒಂದು ಸಾಧನೆ ಸಾಮಾಜಿಕ ರಾಜಕಾರಣದ ಸಂದರ್ಭದಲ್ಲಿ ಕೂಡ ಅದನ್ನು ನಿಭಾಯಿಸುವಂತ ಒಂದು ಶಕ್ತಿಯನ್ನ ಅವರಿಗೆ ತಂದು ಕೊಡ್ತಾ ಇದ್ದದ್ದು. ಇಂಟ್ರೋಸ್ಪೆಕ್ಷನ್ ವಾಸ್ ದ ರೀಸನ್ ಫಾರ್ ಫೇಸಿಂಗ್ ಆಲ್ ದ ಪ್ರಾಬ್ಲಮ್ಸ್ ಅಂಡ್ ಟು ಫೈಂಡ್ ದ ಸೊಲ್ಯೂಷನ್. ಅಂಡ್ ಇನ್ ಮಿಸ್ಟ್ ಆಫ್ ಆಲ್ ದಿಸ್ ಥಿಂಗ್ ಯೂಸ್ ಟು ಮೇಂಟೈನ್ ದ ಟ್ರ್ಯಾಂಕ್ವಿಲಿಟಿ, ಒಂದು ಸ್ಥಿತಪ್ರಜ್ಞ ವ್ಯಕ್ತಿತ್ವ ಅಂತ ಹೇಳ್ತೀವಲ್ಲ, ಅಂತಹದೊಂದು ಸ್ಥಿತಪ್ರಜ್ಞತೆಯ ಲಕ್ಷಣ ಅವರಲ್ಲಿ ಇರ್ಲಿಕ್ಕೆ ಸಾಧ್ಯ ಇದ್ದಂತಹದ್ದು ಅವರ ಅಂತರಂಗದ ಒಂದು ಸಾಧನೆ. ನವಬೆಂಗಳೂರಿನ ನಿರ್ಮಾತೃ ಎಸ್.ಎಂ. ಕೃಷ್ಣ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಗುರುಗಳೇ? ಹೌದು, ತಾವು ಹೇಳಿದ್ದು ಸರಿ. 95 ನಂತರದ ಬೆಂಗಳೂರನ್ನ ನೋಡಿ ನಾನು ಹೇಳಿದೆಯಲ್ಲ, ಅವರು 93, 95 ನಂತರದಲ್ಲಿ ಕೇವಲ ಭಾರತ ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರು ಕೂಡ ಯಾವ ರೀತಿಯಲ್ಲಿ ಬದಲಾಗ್ತಾ ಹೋಯ್ತು ಅಂತಕ್ಕಂಥದ್ದನ್ನ ನೋಡಿ. ಆಧುನಿಕತೆಯ ಕಾಲಕ್ಕೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ನಾವು ಬಹುಶಃ ಎಸ್.ಎಂ. ಕೃಷ್ಣ ಅವರು ಬದುಕಿದ್ದ ಕಾಲಘಟ್ಟದಲ್ಲಿ ಇದ್ದಂತಹದ್ದು ನನಗೆ ನೆನಪಿರೋ ಹಾಗೆ 2ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮುಗಿದು 3ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಕಾಲಿಡ್ತಾ ಇದ್ದಂತ ದಿನಗಳು. ಜಗತ್ತಿನ ಜೊತೆಯಲ್ಲಿ ಸ್ಪರ್ಧೆ ಆಗ್ಬೇಕು ಅಂತಂದ್ರೆ ನಮ್ಮ ಮಕ್ಕಳನ್ನ, ನಮ್ಮ ರಾಜ್ಯದ ಮಕ್ಕಳನ್ನ, ನಮ್ಮ ದೇಶದ ಮಕ್ಕಳನ್ನ ಜ್ಞಾನ ಕ್ಷೇತ್ರದಲ್ಲಿ ಅಣಿಗೊಳಿಸದ ಹೊರತು ನಮ್ಮ ದೇಶ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ಒಂದು ಕಾಲದಲ್ಲಿ ನಮ್ಗೆ ಗೊತ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾವೆಲ್ಲ ರೂಪವನ್ನ ತಾಳ್ಕೊಂಡು ಬಂತು ಅಂತ. 3ನೇ ಇಂಡಸ್ಟ್ರಿಯಲ್ ಕೈಗಾರಿಕೆ ಕ್ರಾಂತಿ ಆಗುವ ಕಾಲಘಟ್ಟಕ್ಕೆ ಡಿಜಿಟಲೈಸ್ ಜಗತ್ತು ತೆರ್ಕೊಳ್ತಾ ಇದ್ದಂತ ಕಾಲಕ್ಕೆ ನಮ್ಮ ಮಕ್ಕಳನ್ನ ಟೆಕ್ನಿಕಲ್ ಎಜುಕೇಶನ್ಗೆ ಅಣಿಗೊಳಿಸ್ತಲೇ ಹೋದದ್ದೇ ಆದ್ರೆ ನಮ್ಮ ರಾಜ್ಯ ಉದ್ಧಾರ ಆಗೋದಿಲ್ಲ, ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಅಂತ ಸ್ಪಷ್ಟತೆ ಅವರಿಗಿತ್ತು. ಅದು ಆಗ್ಬೇಕು ಅಂತಂದ್ರೆ ವರ್ಕಿಂಗ್ ಫೋರ್ಸ್ ನಾವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹದ್ದು ಒಂದು, ನಾವು ಅಣಿಗೊಳಿಸ್ತಾ ಇರ್ತಕ್ಕಂಥದ್ದು ಒಂದು ಅಂತ ಆದ್ರೆ ಅದು ಮಿಸ್ಮ್ಯಾಚ್ ಆಗುತ್ತೆ. ಆ ಮಿಸ್ಮ್ಯಾಚ್ ಆಗ್ಬಾರ್ದು ಅಂದ್ರೆ ಸಮಾಜದ ಡಿಮ್ಯಾಂಡ್ ಏನಿದೆ, ಸೊಸೈಟಿಯ ಕಾಲದ ಡಿಮ್ಯಾಂಡ್ ಏನಿದೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ನಾಲೆಡ್ಜ್ ಅನ್ನ ಕೊಟ್ಟು ವರ್ಕ್ ಫೋರ್ಸ್ ನ ಕ್ರಿಯೇಟ್ ಮಾಡದಲ್ಲಿ ಹೋದದ್ದೇ ಆದ್ರೆ ಸಮಸ್ಯೆ ಆಗುತ್ತೆ ಅಂತ ತಿಳಿದು ಸಾಕಷ್ಟು ಟೆಕ್ನಿಕಲ್ ಎಜುಕೇಶನ್ಗಳು ಹೆಚ್ಚು ಬರೋ ಹಾಗೆ ನೋಡ್ಕೊಂಡು, ನಮ್ಮ ರಾಜ್ಯದ ಮಕ್ಕಳು ಹೆಚ್ಚು ಓದೋ ಹಾಗೆ ನೋಡ್ಕೊಂಡು, ಇವತ್ತು ಒಬ್ಬ ಹಳ್ಳಿಯ ಬಡ ರೈತನ ಮಗನನ್ನು ಕೂಡ ಎಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಮ್ಮ ರಾಜ್ಯದಲ್ಲಿ ಮತ್ತು ಜಗತ್ತಿನ ಎಲ್ಲೆಡೆ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವತ್ತು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ 100 ಎಂಜಿನಿಯರಿಂಗ್ ಕಾಲೇಜುಗಳು ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣ ಆದಂತಹದ್ದು. ಅವರು IT ಕ್ಷೇತ್ರವನ್ನ ಮುಕ್ತ ಮಾಡಿ ಮಲ್ಟಿನ್ಯಾಷನಲ್ ಕಂಪ್ನಿಗಳು ನಮ್ಮ ರಾಜ್ಯಕ್ಕೆ ಬರೋ ಹಾಗೆ ಏನೋ ಮಾಡಿದ್ರು. ಆದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ನಮ್ಮ ರಾಜ್ಯದಲ್ಲಿ ನಮ್ಮ ರೈತರ ಜಮೀನುಗಳನ್ನ ತೆಗೆದುಕೊಂಡು ಎಸ್ಟಾಬ್ಲಿಷ್ ಮಾಡಿದಾಗ ನಮ್ಮ ನೆಲಗಳನ್ನ ಕಳ್ಕೊಂಡಂತ ರೈತರ ಮಕ್ಕಳುಗಳಿಗೆ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು? ಕೆಲಸ ಸಿಕ್ಕಿದ್ರು ಕೂಡ ತುಂಬಾ ಕೆಳಹಂತದ ಕೆಲಸ ಸಿಕ್ಕಿದ್ದೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಈ ಕಾಲೇಜುಗಳನ್ನ ಓಪನ್ ಮಾಡಿ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ನಮ್ಮ ಮಕ್ಕಳನ್ನು ಕೂಡ ಹೋಗಿ ಎಂಜಿನಿಯರ್ಸ್ಗಳಾಗಬೇಕು, ಸಾಫ್ಟ್ವೇರ್ ಉದ್ಯಮದಲ್ಲಿ ತೊಡಗಿಕೊಳ್ಬೇಕು ಅಂದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಿದ್ಯೆನ ಅವರ ಮನೆ ಬಾಗಿಲಲ್ಲೇ ಆಗ್ಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ 100 ಎಂಜಿನಿಯರಿಂಗ್ ಕಾಲೇಜುಗಳು ಬರ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಆನಂತರದ ಎಕನಾಮಿಕ್ ಡೆವಲಪ್ಮೆಂಟ್ ಇರ್ಬೋದು, ಸೋಷಿಯಲ್ ರಿಫಾರ್ಮೇಶನ್ ಇರ್ಬೋದು, ಇವೆಲ್ಲ ಆಗ್ಲಿಕ್ಕೆ ಕಾರಣ ಆದಂತಹದ್ದು. ಜೊತೆಗೆ ಕೇವಲ ಹೈ ಹ್ಯಾಂಡ್ ಎಜುಕೇಶನ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹೆಣ್ಣನ್ನು ಕೂಡ ಮನೆಯಲ್ಲಿರ್ತಕ್ಕಂಥವರು ಸಂಘಟನಾ ಶಕ್ತಿ ಆಗದಲ್ಲಿ ಹೋದಾದ್ರೆ ಕಷ್ಟ ಆಗುತ್ತೆ ಅಂತೇಳಿ ಸ್ತ್ರೀ ಶಕ್ತಿ ಸಂಘಗಳನ್ನ ತಂದುಕೊಟ್ಟಂತಹವರು. ಅಂತ ಸ್ತ್ರೀ ಶಕ್ತಿ ಸಂಘಟನೆಗಳು ಮತ್ತು ಬಡ ಹೆಣ್ಣು ಮಕ್ಕಳು ಸಂಘಟನಾ ಕಾರ್ಯದಲ್ಲಿ ಮುಳುಗಿ
ವುಮೆನ್ ಎಂಪವರ್ಮೆಂಟ್ ಆಗೋದ್ರ ಜೊತೆನಲ್ಲಿ ಅವರ ಮಕ್ಕಳಿಗೆ ಎಜುಕೇಶನ್ ಸಿಗ್ಬೇಕು. ಬಡ ಮಕ್ಕಳು ಜೀವನ ಮಾಡೋದಕ್ಕೆ ಕಷ್ಟ ಆಗಿರ್ತಕ್ಕಂಥ ದಿನಮಾನದಲ್ಲಿ ಅವರಿಗೆ ಊಟಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಆ ಮಕ್ಕಳಿಗೆ ಊಟ ಕೊಡದ ಹೊರತು ವಿದ್ಯೆ ಕಲಿಯೋದಿಲ್ಲ. ವಿವೇಕಾನಂದ ಹೇಳ್ತಾ ಇದ್ದು, ಹಸಿದ ಒಡಲಿಗೆ ವಿದ್ಯೆನ ಹೇಳ್ಕೊಡ್ಬಾರ್ದು ಅಂತ. ಅದಕ್ಕೆ ಬಿಸಿ ಊಟ ಯೋಜನೆಯನ್ನು ಕೂಡ ಅವರು ಜಾರಿಗೆ ತಂದ ಉದ್ದೇಶವೂ ಕೂಡ ಅಷ್ಟೇ. ಬಡ ಮಕ್ಕಳಿಗೆ ಹೊಟ್ಟೆಗೆ ಊಟ ಕೊಟ್ರೆ ಆನಂತರ ಓದುವಂತ ದೃಷ್ಟಿ ಬರ್ತದೆ, ಯೋಚನೆ ಬರುತ್ತೆ ಅಂತ ತಿಳ್ಕೊಂಡು ಅವ್ರಿಗೆ ಬಿಸಿ ಊಟದ ಯೋಜನೆಯನ್ನು ಕೂಡ ತಂದು ಕೊಟ್ರು. ಒಂದು ಕಡೆ ಟೆಕ್ನಿಕಲ್ ಎಜುಕೇಶನ್ ಮೇಲ್ಗಡೆಯಿಂದ, ಇನ್ನೊಂದು ಕಡೆಯಿಂದ ಪ್ರೈಮರಿ ಎಜುಕೇಶನ್ ಅನ್ನ ಕನ್ಸಲ್ಟೇಟ್ ಮಾಡಿ ಮಕ್ಕಳಿಗೆ ಎಜುಕೇಶನ್ ನಾಲೆಡ್ಜ್ ನ ಸಸ್ಟೈನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಕೈಗೊಂಡಂತ ಯೋಜನೆಗಳು ಇವತ್ತಿನ ಬೆಂಗಳೂರಿನ ಈ ಸ್ಥಿತಿಗೆ ಕಾರಣೀಭೂತವಾಗಿದೆ. ಇನ್ನು ಗುರುಗಳೇ, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಜೊತೆ ತಮ್ಮ ಜೊತೆ ಈ ಕನಸು ಕನವರಿಕೆಗಳನ್ನು ಕೃಷ್ಣ ಸಾಹೇಬರು ಹಂಚ್ಕೊಳ್ತಾ ಇದ್ರ, ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹೀಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ತಮ್ಮ ಮಾರ್ಗದರ್ಶನ ಏನಾದರೂ ಪಡ್ಕೊಳ್ತಾ ಇದ್ರ ಅಂತ ಗುರುಗಳೇ? ಅವರ ಬದುಕಿನ ರಾಜಕಾರಣದ ಉಜ್ರಾಯ ಸ್ಥಿತಿ ನಮ್ಮ ಪೂಜ್ಯ ಗುರುಗಳ ಕಾಲದಲ್ಲಿ ಇದ್ದಂತ ನಿಮಗೆ ಗೊತ್ತು. 2013 ಪೂಜ್ಯ ಗುರುಗಳ ದೇಹ ಬಿಡುವಷ್ಟು ಕಾಲ ಅವರ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇದ್ದಂತಹದ್ದು ಮತ್ತು ಅವರು ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ. ಪೂಜ್ಯ ಗುರುಗಳ ನಂತರದ ಕಾಲದಲ್ಲಿ ರಾಜಕಾರಣದ ನೇಪಥ್ಯ ಅಂತ ಹೇಳಿದಲ್ಲಿ ಹೋದ್ರು ಕೂಡ ಅಂತಹ ಉಜ್ರಾಯದ ದಿನಗಳನ್ನು ಕಾಣ್ಲಿಕ್ಕೆ ಆಗದಲ್ಲೇ ಹೋದ್ರು ಅವರಲ್ಲಿ ಇನ್ನೂ ಸಾಕಷ್ಟು ಸಬ್ಸ್ಟೆನ್ಸ್ ರಾಜಕಾರಣದ ಕ್ಷೇತ್ರದಲ್ಲಿ ಇತ್ತು. ಸ್ಟಿಲ್ he was craving like anything to contribute for the development and the welfare of the society and the state. ಈ ನಿಟ್ಟಿನಲ್ಲಿ ಹಲವಾರು ಯೋಚನೆಗಳನ್ನ, ಸಂದಿಗ್ಧ ಪರಿಸ್ಥಿತಿಗಳನ್ನ ಅವರು ಎದುರಿಸಿರ್ತಕ್ಕಂಥದ್ದು ಸರ್ವವಿದಿತ. ಅಂತಹ ಒಂದು ಕ್ಲಿಷ್ಟ ಕ್ರೈಸಿಸ್ ಸಂದರ್ಭದಲ್ಲಿ ಶ್ರೀಮಠಕ್ಕೆ ಬರ್ತಾ ಇದ್ದಂತಹದ್ದು, ಚರ್ಚೆ ಮಾಡ್ತಾ ಇದ್ದಂತಹದ್ದು ತಾವು ಕೂಡ ನೋಡಿದಿರಿ. ಅಂತ ಸಂದರ್ಭದಲ್ಲಿ ನೀವು ಕೂಡ ಬಂದು ಮಾತನಾಡಿಸಿದಿರಿ. ಹೌದು, ಅವರ ಬದುಕಿನ ಎಲ್ಲ ತಿರುವುಗಳಲ್ಲಿ ಕೂಡ ಶ್ರೀಮಠದೊಂದಿಗೆ ನಾವು ಒಡನಾಟ ಗೊತ್ತಿರ್ತಕ್ಕಂಥದ್ದು. ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು, ಅನುಸಂಧಾನ ಮಾಡ್ತಾ ಇದ್ರು. ಓಕೆ ಗುರುಗಳೇ, ಧನ್ಯವಾದ. ಇಷ್ಟ ತನಕ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರಿ. ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಹಲವಾರು ವಿಚಾರಗಳನ್ನು, ನಮಗೆ ತಿಳಿಯದ ಕೆಲವು ವಿಚಾರಗಳನ್ನು ತಾವು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳು ಶ್ರೀ ನಿರ್ಮಲಾನಂದ ಶ್ರೀಗಳು ಮಾತನಾಡ್ತಾ ಶ್ರೀಮಠದ ಜೊತೆ ಎಸ್.ಎಂ. ಕೃಷ್ಣ ಅವರಿಗೆ ಇದ್ದಂತಹ ಅವಿನಾಭಾವ ಸಂಬಂಧ ಮತ್ತು ಅವರು ತೆಗೆದುಕೊಳ್ತಾ ಇದ್ದಂತಹ ನಿರ್ಧಾರಗಳಿಗೆ ಇವರ ಮಾರ್ಗದರ್ಶನ ಎಲ್ಲದರ ಬಗ್ಗೆ ಅವರು ನೆನಪು ಮಾಡಿಕೊಂಡಿದ್ದಾರೆ.